ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಿಗಳು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರೋ ಸಮೀರ್ ಸೆಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ಆರ್ ನಗರ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣಿಗೆ ದ್ರೋಹ ಮಾಡ್ತಿದ್ದಾರೆ, ಇವರು ಟೆರರಿಸ್ಟ್ಗಿಂತ ನೀಚರು, ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಿದ್ದಾರೆ, ಇವರೆಲ್ಲ ಪರಮನೀಚರು ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು, ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ, ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಿಗಳು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರೋ ಸಮೀರ್ ಸೆಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ಆರ್ ನಗರ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣಿಗೆ ದ್ರೋಹ ಮಾಡ್ತಿದ್ದಾರೆ, ಇವರು ಟೆರರಿಸ್ಟ್ಗಿಂತ ನೀಚರು, ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಿದ್ದಾರೆ, ಇವರೆಲ್ಲ ಪರಮನೀಚರು ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು, ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ, ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಿಗಳು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರೋ ಸಮೀರ್ ಸೆಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ಆರ್ ನಗರ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣಿಗೆ ದ್ರೋಹ ಮಾಡ್ತಿದ್ದಾರೆ, ಇವರು ಟೆರರಿಸ್ಟ್ಗಿಂತ ನೀಚರು, ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಿದ್ದಾರೆ, ಇವರೆಲ್ಲ ಪರಮನೀಚರು ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು, ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು
ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಿಗಳು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರೋ ಸಮೀರ್ ಸೆಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ಆರ್ ನಗರ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣಿಗೆ ದ್ರೋಹ ಮಾಡ್ತಿದ್ದಾರೆ, ಇವರು ಟೆರರಿಸ್ಟ್ಗಿಂತ ನೀಚರು, ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಿದ್ದಾರೆ, ಇವರೆಲ್ಲ ಪರಮನೀಚರು ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು, ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ, ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಿಗಳು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರೋ ಸಮೀರ್ ಸೆಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ಆರ್ ನಗರ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣ್ಣಿಗೆ ದ್ರೋಹ ಮಾಡ್ತಿದ್ದಾರೆ, ಇವರು ಟೆರರಿಸ್ಟ್ಗಿಂತ ನೀಚರು, ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಿದ್ದಾರೆ, ಇವರೆಲ್ಲ ಪರಮನೀಚರು ಅಂತ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು, ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ, ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ.